ಸಭೆ ಅಂತ ಹೇಳಿ ಕರ್ನಾಟಕದಲ್ಲಿ ಸುಮಾರಾಗಿ ಒಂದು 4000 ಮಿನಿಮಮ್ ಚರ್ಚ್ಗಳು ಅದಕ್ಕೆ ಮೇಲೆ ಇದೆ. ಸೊ ಇದು ನಮಗೆ ಕೇಳಿ ಬಂದಿದೆ. ಸೊ ನಾವು ಮೈಸೂರಿಂದ ಇದು ಆಗಿದೆ DAPC ಅಂತ ಹೇಳಿ ನೋಡಿ. ಇದು CMಗೆ ಆಲ್ರೆಡಿ ಕೊಟ್ಟಾಯಿತು ಒಂದು ಲೆಟರ್. ಇದು ಬುಕ್ಕು CM ಟೇಬಲಲ್ಲೂ ಇದೆ. ಸೊ ನಾವು ಆಲ್ ಆಫ್ ಕರ್ನಾಟಕ ಇದರಲ್ಲಿ ಇದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಅಧ್ಯಕ್ಷ ಯಾರಂದರೆ ಮೈಸೂರಲ್ಲೇ ಇದ್ದಾರೆ, ವಿನೋದ್ ಚೀಕು ಅಂತ ಹೇಳಿ. ಸೊ ಇದು ಬಂದು ನನಗೆ ಇಲ್ಲಿ ಕರ್ನಾಟಕ ಅಲ್ಲಿ ಕೋಲಾರ ಡಿಸ್ಟಿಕ್ಗೆ ಕೊಟ್ಟವ್ರೆ. ಕೋಲಾರ ಡಿಸ್ಟಿಕ್ಕಲ್ಲಿ ಶ್ರೀನಿವಾಸಪುರ, ಕೋಲಾರ, ಮಾಲೂರು, ಟೇಕಲ್ಲು, ಬಂಗಾರಪೇಟೆ, KGF, ಬೇತ್ಮಂಗ್ಲ, ಮುಳ್ಬಾಗಲು ಇಷ್ಟು ಜಾಗ ಬಂದು ನನಗೆ ಕೊಟ್ಟವ್ರೆ ಜವಾಬ್ದಾರಿ. ಸೊ ಇದು ಏನು ಜವಾಬ್ದಾರಿ ಅಂದರೆ ಮಶಾನ ಫಸ್ಟ್ ಬಂದು ನಮ್ಗೆ ಕೋರಿಕೆ ಏನು ಕೊಟ್ಟಿದ್ದು, ನಾವು ಮಶಾನ ಬತ್ತೆ ಕೇಳಿದ್ದೀವಿ CM ಹತ್ರ. ಯಾಕಂದರೆ ಪೆದ್ದಗೋಷ್ಠಿಗೆ ಮಸಾನ ಇಲ್ಲ. ಅವ್ರು ಹೇಳವ್ರೆ ಓಕೆ ನಾವು ಕೊಡ್ತೀವಿ ಅಂತ ಹೇಳಿ 2 ಎಕರೆ ಕೊಡ್ತೀವಿ ಅಂತ ಹೇಳಿ ಫೈನಲೈಸು ಆಯಿತು ಅದು ಲಾಸ್ಟ್. ಸೊ ನಾವು ಕೊಟ್ಟು ನೆಕ್ಸ್ಟ್ ಬಂದು ಫಂಡು. ಸೊ ಫಂಡ್ಗೋಸ್ಕರ ಇದು ಮೈನಾರಿಟಿ ಫಂಡ್ ಇದೆಯಲ್ಲ, ಮೈನಾರಿಟಿ ಫಂಡು. ಸೊ ಇದು ಬಂದು ಲಾಸ್ಟ್ ಟೈಮು ನಮಗೆ 250 ಕೋಟಿ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಬಟ್ ಅದರಲ್ಲೇ ಬಂದು ಬೇರೆ 85 crores ಬಂದು ಈಗ ಕೊಟ್ಟಿದ್ದಾರೆ. ಬಟ್ ಯಾರು ಕೊಟ್ಟರು ಅಂದರೆ ಪ್ರೊಟೆಸ್ಟೆಂಟ್ ಚರ್ಚ್ಗೆ ಇಲ್ಲ. 1-2 ಇರ್ಬೋದು, ಬಟ್ ಇನ್ನೂ ಇದರಲ್ಲಿ ಕೊಟ್ಟಿಲ್ಲ. ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ರೋಮನ್ ಕ್ಯಾಥಲಿಕ್ ಯೂಸ್ ಮಾಡ್ತಾ ಅವ್ರೆ. ನೆಕ್ಸ್ಟ್ ಬಂದು CSA ಅವ್ರು ಯೂಸ್ ಮಾಡ್ತಾವ್ರೆ, ಅವ್ರ ಕಾಲೇಜ್ ಕಟ್ಟಕ್ಕೆ, ಭವನ ಕಟ್ಟಕ್ಕೆ, ಆಮೇಲೆ ಅವರು ಚರ್ಚ್ಗಳಿಗೆ ಇದು ಮಾಡೋಕ್ಕೆ ಎಲ್ಲ ಅವರು ತಗೊಂಡ್ರು. ಬಟ್ ಬೆಂಟಕೋಸ್ಟ್ಗೆ ಅಂದರೆ ಪ್ರೊಟೆಸ್ಟೆಂಟ್ ಚರ್ಚ್ಗೆ ಬಂದು ಯಾರೋ ಮುಂದೆ ಬಂದಿಲ್ಲ. ಇದು ನಮ್ಗೆ ಹಾಗೇ ಇಲ್ಲ. ಹಾಗಾಗಿ ನಾನು ಬಂಗಾರಪೇಟೆ ಫಾಸ್ಟ್ ಫೆಲೋಶಿಪ್ಪಲ್ಲಿ ಕಾರ್ಯದರ್ಶಿ ಮತ್ತು ರಾಘವನ್ ಅವರು ಸಹ ಕಾರ್ಯದರ್ಶಿ, ಫಸ್ಟ್ ಮುರುಗೇಶ್ ಜಾನ್ಸನ್ ಅವರು ಸದಸ್ಯರಾಗಿದ್ದಾರೆ. ಮೇಯ್ನು ಕೋರಿಕೆ ಬಂದು ನಮ್ಮದು ಸ್ಮಶಾನ ಇಂಪಾರ್ಟೆಂಟ್. அவர் தனி லீடர், ஒரு 500 பேர் வந்து ஒரு பாஸ். இதுதான் அந்த இண்டிபெண்டன்ஸ் சொல்கிறது. அப்போ இவங்களுக்கு உதவி இப்போ அந்த அரசாங்கம் குறிப்பிடுகிற காரியம் என்ன, அவங்கள தான் முக்கியப்படுத்துவாங்க. இவங்க தனித்தனியாக இருக்கிறதுனால அதை ஏற்றுக்கொள்வதற்கு வாய்ப்பு இல்லை. அதனால தான் இதை சேர்த்து தான் ப்ராட்டஸ்டன்ட் அப்படிங்கிற அந்த பேர். இதுக்குள்ள இந்த பெந்தேகோஸ்தே அப்படிங்கிற சிறிய குழுக்கள் இதுக்குள்ள வந்துடுறாங்க. அனைத்து சலுகையும் அவங்க பெற்றுக்கொள்றாங்க. அதனால இந்த ப்ராட்டஸ்டன்ட் இருக்கிறதுனால இது வந்து அதிகமான சபை இருக்கு. இப்போ KGFல ஒரு குறிப்பிட்டு நீங்கள் எடுத்துக்கிட்டீங்கன்னா 250 சபை இருக்கும்.